ಹುಡುಗರ ವೇಷದಲ್ಲಿ ಬಂದು ಯುವತಿಯರು ಮನೆಗಳ್ಳತನ ಮಾಡಿರುವಂತಹ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನಲ್ಲಾದಂತಹ ಇಂಟ್ರೆಸ್ಟಿಂಗ್ ಮನೆಗಳ್ಳತನದ ಸ್ಟೋರಿ ಇದು. ಮನೆಗಳ್ಳತನದ ಆರೋಪಿಗಳ ಬೆನ್ನು ಬಿದ್ದಿರ್ತಾರೆ ಪೊಲೀಸರು. ಶಾಕ್ ಆಗಿಬಿಟ್ಟಿದ್ದಾರೆ. ಹುಡುಗರ ವೇಷದಲ್ಲಿ ಹುಡುಗಿಯರು ಮನೆಗಳ್ಳತನಕ್ಕೆ ಇಳಿದಿರೋದು ಗೊತ್ತಾಗಿದೆ. ಹುಡುಗರ ರೀತಿ ಪ್ಯಾಂಟ್ ಹಾಕೊಂಡಿದ್ರಂತೆ, ಶರ್ಟು ಟೋಪಿಯನ್ನ ಹಾಕೊಂಡು ಮನೆಗಳ್ಳತನಕ್ಕೆ ಬಂದಿದ್ರಂತೆ. ಶಾಲು ಮತ್ತು ನೀಲು ಎಂಬಂತಹ ಯುವತಿಯರನ್ನ ಬಂಧಿಸಿದ್ದಾರೆ. ಕಳೆದ 13ರಂದು ಸಂಪಿಗೆಹಳ್ಳಿಯಲ್ಲಿ ಮನೆಗಳ್ಳತನ ಆಗಿರುತ್ತೆ. ಪೊಲೀಸರು ತನಿಖೆಗೆ ಇಳಿದಿರ್ತಾರೆ. ಇದೇ CCTV ಫುಟೇಜನ್ನು ಆಧರಿಸಿ ಕಳ್ಳರಿಗಾಗಿ ಬಲೆ ಬೀಸಿರ್ತಾರೆ. ನೋಡಿ, ಎಂಥವ್ರಿಗಾದ್ರೂ ಇವ್ರು ಹುಡುಗರು ಅನ್ನೋ ರೀತಿಯಲ್ಲಿಯೇ ಫೀಲ್ ಆಗುತ್ತೆ. ಅದೇ ರೀತಿಯಲ್ಲಿ ಅವರು ತೋರಿಸ್ಕೊಳ್ತಾರೆ ಕೂಡ. ಬಟ್ ತನಿಖೆಯನ್ನು ಇನ್ಡೆಪ್ತಾಗಿ ಹೋದಂತಹ ಸಂದರ್ಭದಲ್ಲಿ, ಅವರನ್ನು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರೇ ದಂಗಾಗ್ಬಿಟ್ಟಿದ್ದಾರೆ. ಇವರು ಹುಡುಗರಲ್ಲ, ಹುಡುಗಿಯರು ಅನ್ನೋದು ಗೊತ್ತಾಗ್ತಾ ಇದೆ. ಜನರನ್ನು ಆಮಾರಿಸೋದಕ್ಕೆ, ಪೊಲೀಸರನ್ನು ದಾರಿ ತಪ್ಪಿಸೋದಕ್ಕೆ ಈ ರೀತಿ ವೇಷ ಹಾಕ್ಕೊಂಡು ಹುಡುಗರ ಸೋಗಿನಲ್ಲಿ ಬಂದು ಹುಡುಗಿಯರು ಮನೆಗಳ್ಳತನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಸಂಪಿಗೆಹಳ್ಳಿಯಲ್ಲಿ ನಡೆದಂತಹ ಮನೆಗಳ್ಳತನದ ಪ್ರಕರಣದ CCTV ಫುಟೇಜು. ಇದೇ CCTV ಫುಟೇಜನ್ನು ಇಟ್ಕೊಂಡು ಪೊಲೀಸರು ಇನ್ವೆಸ್ಟಿಗೇಷನನ್ನು ನಡೆಸೋದಕ್ಕೆ ಮುಂದಾಗಿದ್ರು. ಕನ್ಫ್ಯೂಸ್ ಆಗಿಬಿಟ್ರು ಹುಡುಗರು ಅಂಥೇಳಿ. ಪೊಲೀಸರು ಅರೆಸ್ಟ್ ಮಾಡಿದಾಗ ಗೊತ್ತಾಗಿದೆ ಇವ್ರು ಹುಡುಗಿರು ಅಂಥೇಳಿ. ಅದಾದ ಮೇಲೆ ಇವರು ಇದೇ ರೀತಿ ಹಲವು ಕಡೆಗಳಲ್ಲಿ ಕಳ್ಳತನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರನ್ನ ಯಾಮಾರಿಸಬೇಕು ಅಂತಲೇ ಈ ರೀತಿ ಹುಡುಗರ ವೇಷವನ್ನು ತೊಟ್ಟು ಮನೆಗಳ್ಳತನಕ್ಕೆ ಇಳಿತಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನೀಲು ಮತ್ತು ಶಾಲು ಅಂತ ಇಬ್ರು ಹೆಸರು. ಇಬ್ಬರನ್ನು ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.